ಸಿನಿಮಾನೇ ಹೋಗಲ್ಲ ಸಿನಿಮಾಗೆ ಯಾರು ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಇರ್ತ ಅಂತ. ಗತ್ತು ಗಾಂಭೀರ್ಯ ಎರಡರೊಟ್ಟಿಗೂ ಬರಲಿಲ್ವಾ? 2 ಸಿನಿಮಾ ಬರಲಿಲ್ವಾ? ಇದು ಯಾವುದಾದ್ರು ಭೀಮಾ ಬರಲಿಲ್ವಾ? ನುಗ್ಲಿಲ್ವಾ? ಜನ ನೋಡ್ಲಿಲ್ವಾ? ಅದು ಬರಲ್ಲ ಇದು ಬರಲ್ಲ, ಅಲ್ಲೂ ಫಸ್ಟ್ ಡೇ ಬರ್ಬೇಕಾದ್ರೆ ಅದು ಹೋಗಲ್ಲ ಇದು ಹೋಗಲ್ಲ ಅಂತ ಅಂದ್ರು. ಹೋಯ್ತಲ್ಲ. ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್, ಯಾರು ಅದ್ರ ಪ್ರಾರಂಭ ಅಲ್ಲ, ಯಾರು ಅದ್ರ ಅಂತ್ಯ ಅಲ್ಲ. ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ. ಪ್ರತಿಯೊಬ್ಬರು ಅದ್ರ ಇತಿಹಾಸ ಭವಿಷ್ಯ ಎರಡೂ ನೋಡಿ. ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್. ಆ್ಯಂಡ್ ಅವ್ರು ಬ್ಯುಸಿ ಇದ್ದಾರೆ, ಸಿಕ್ಕದಾಗ ಮಾತಾಡ್ತಾ ಇರ್ತೀನಿ. ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನ್ ಇದ್ದೀನಿ. ನಾನು ಯಾವತ್ತ ಹೇಳಿದ್ದೆ ಸಿನಿಮಾ ನೋಡಬೇಕು ಅಂತ. ಬಟ್ ಈಗ ಪೆಪ್ಪೆ ಅಂತ ಅವ್ರದ್ದು ಹೊಸಬ್ರದ್ದು ಸಿನಿಮಾ ಅಂತೆಲ್ಲ ಬಂದಾಗ, ನಮ್ಮ ವಿನಯ್ ಅವ್ರದ್ದೆಲ್ಲ ಬಂದಾಗ ನಾವು ಕುತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು. ಎಲ್ಲ ಒಟ್ಟಿಗೆ ಕುತ್ಕೊಂಡು ಈ ದುನಿಯಾ ವಿಜಯ್ ಅಥವಾ ನಮ್ಮ ಗಣೇಶ್ ಅವ್ರದ್ದೆಲ್ಲ ಸಿನಿಮಾನ ನೋಡ್ಬೇಕಾದ್ರೆ ನಮ್ಮದೇ ನೋಡೋಂಥ ಒಂದು ರೀತಿ ಇದೆ ಸರ್. ನಾವು ಹಂಗೆ ನೋಡೋಕೆ ಇಷ್ಟಪಡ್ತೀವಿ. ನಾವೇ ತುಂಬ ಗಂಭೀರವಾಗಿ ಕುತ್ಕೊಳ್ಳೋಕ್ಕಾಗಲ್ಲ ನನಗೆ. ಸೊ ನಾವು ಒಂದು ದಿವಸ ಇವಾಗ ಇನ್ನೂ ಸ್ವಲ್ಪ ಟ್ರಾವೆಲ್ ಟೂರು ಅದೆಲ್ಲ ಇದ್ದಾರೆ. ಆಮೇಲೆ ಬಂದಮೇಲೆ ನಾವು ನಮ್ಮದು ಶೋ ಯಾವತ್ತು ರಾತ್ರಿ 9 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು, ಆ ಥರ ಪ್ರೀಮಿಯರ್ಸ್ ಅಲ್ಲಿ ನೋಡ್ತೀವಿ ಬಿಡಿ, ಆರಾಮಾಗಿ ನೋಡ್ಕೊತೀವಿ ನಾವು. ಬಟ್ ಖುಷಿ ಇದೆ. ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯ್ತು ಅಂತ ಬಂದಾಗ್ಲೂ ಐ ಆಮ್ somebody I like to coexist, I like to celebrate everybody. And I think I'm very proud of both their films.